ಮೆರವೇಗೌಡನ ದೊಡ್ಡಿಯಿಂದ ಮಾತಾಡ್ತಾ ಇರೋದು. ಭೂ ಸ್ವಾಧೀನ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ನಮ್ ಶತಮಾನದಿಂದ ಬಂದಿರೋ ತಲತಲಾಂತರದಿಂದ ಬಂದವೆ. ನಮ್ ತಾತೀರು ಮುತ್ತಾತೀರು ಎಲ್ಲಾರು ಯಾರು ಇಲ್ಲ. ಇವಾಗ ಭೂಮಿ ಮಾತ್ರ ಐತೆ. ನಾವು ಇರ್ತೀವಿ, ಇರಲ್ವ ನಾಳೆ ದಿನ. ಮಕ್ಳು ಮರಿ ಎಲ್ಲಾರ್ಗು ತಲತಲಾಂತರದಿಂದನೂ ಭೂಮಿಗಳು ದುಡಿತಾರೆ, ಎಲ್ಲ ಮಾಡ್ತಾರೆ. ನಾನು ಆಲ್ರೆಡಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಅಲ್ಲಿ ಏನು ಫ್ಯಾಕ್ಟ್ರಿಲಿ ಯಾವ ತರ ಕೆಲಸ ಮಾಡಕ್ ಆಯ್ತದೆ ಇಲ್ಲ ಅನ್ನೋದೆಲ್ಲ ಅನುಭವಿಸಿದೀನಿ ನಾನು ಆಲ್ರೆಡಿ. ಇಲ್ಲಿ ಬಂದು ನೆಮ್ಮದಿಯಾಗೆ ಹಾಲ್ ಕರ್ಕೊಂಡು ರೇಷ್ಮೆ ಮಾಡಿಕೊಂಡು ಸ್ಕೂಲಲ್ಲಿ ಅಡಿಗೆ ಮಾಡ್ಕೊಂಡು ನಮ್ ಜೀವನ ನಾವು ಮಾಡ್ತಿದೀವಿ. ಯಾವ ಕೈ ಕೆಳಗಡೆನೂ ಕೆಲಸ ಮಾಡ್ತಾ ಇಲ್ಲ. ನಮ್ ಕೈ ಕೆಳಗಡೆ ನಾವು ಕೆಲಸ ಮಾಡ್ಕೊತಾ ಇದೀವಿ. ಇನ್ನೊಬ್ರು ಕೈ ಬೆಳೆತಿ ನೀನ್ ಆ ಕೆಲಸ ಮಾಡಿ ಈ ಕೆಲಸ ಮಾಡೋ ಒಂದು ಪರಿಸ್ಥಿತಿನ ಕೆಲಸ ಮಾಡ್ತಾ ಇಲ್ಲ. ರೈತರಾಗಿ ನಾವು ಸ್ವತಂತ್ರವಾಗಿ ನಾವು ಬದುಕ್ತಾ ಇದೀವಿ. ಅವಾಗ ಬ್ರಿಟಿಷರ್ಗೋಸ್ಕರ ಸ್ವತಂತ್ರಕ್ಕೋಸ್ಕರ ಗಾಂಧೀಜಿಯವರು ಹೋರಾಟ ಮಾಡಿದ್ರು. ಈಗ ಈ ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರ ನಾವು ಹೋರಾಟ ಮಾಡ್ಬೇಕಾ? ನಾವ್ ಎಷ್ಟ್ ಕಷ್ಟ ಬಿಟ್ಟಿದ್ವಿ. ಅವ್ರ ಒಂದಿನ ಏನೋ ಬಂದ್ ನೋಡವ್ರ ಇಲ್ಲಿ ಬರಡು ಭೂಮಿ ಅಂತ ಹೇಳ್ತಾರೆ. ಯಾವ್ದು ಬರಡು ಭೂಮಿ? ಯಾವ ಬರಡು ಭೂಮಿಲಿ ಹಾಲ್ ತಂದಾಕ್ತಿವ ನಾವು ರೈತರುಗಳು. ನಾನು 50 ಮಟ್ಟೆ ಹುಳ ಮಾಡಕ್ತೀನಿ, 20 ಲೀಟರ್ ಹಾಲ್ ಹಾಕ್ತೀನಿ, ಎಲ್ಲಾನು ಮಾಡ್ತೀವಿ ನಾವು ಕೆಲ್ಸಾನ. ಬಂದಿ ನೋಡ್ಲಿ ಬರಡು ಭೂಮಿನೋ ಏನೋ ಅಂತ. ನಾವ್ ರೈತರು ಅಲ್ವೋ ಅಂತ ಒಂದ್ಸಲ ಬಂದ್ ನೋಡ್ಲಿ. ಯಾಕೆ ರೈತರು ಕಣ್ಣೀರು ಅವ್ರು ಕಟ್ಟಲ್ವ ಒಂದ್ ಸ್ವಲ್ಪನು? ನಮ್ಗೋಳು ಕಣ್ಣೀರು ಏನು ಅವ್ರಿಗೆ ಇದಾಗೋದೇ ಇಲ್ವ ಸ್ವಲ್ಪನು? ಲಕ್ಷ್ಮಮ್ಮ ಅಂತ. ನಾವು ಗಾರ್ಮೆಂಟ್ಸ್ ಅಲ್ಲಿ ಆಲ್ರೆಡಿ ಕೆಲಸ ಮಾಡಿದೀವಿ ಸರ್. 12 ವರ್ಷ ಕೆಲಸ ಮಾಡಿದೀವಿ. ಗಾರ್ಮೆಂಟ್ಸ್ ಅಲ್ಲಿ ಮಾಡಕ್ ಆಗ್ದಿರಾ ಲಾಸ್ಟ್ ನಮ್ಮ ಅಪ್ಪ ಅವ್ರಿಗೆ ಜಮೀನ್ ಕೊಟ್ಟಿದ್ದಾರೆ. ವ್ಯವಸಾಯ ಮಾಡ್ಕೊಂಡು ನಮ್ಮ ಅಪ್ಪ ಅವ್ರನ್ನ ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದೀವಿ ಇಲ್ಲಿ. ನಮ್ಗೆ ಯಾರ್ದೇನು ತೊಂದ್ರೆ ಇಲ್ಲ ಸರ್. ನಮ್ಮ ನಾವು ಕೆಲಸ ಮಾಡ್ತೀವಿ. ಒಂದ್ ಗಳಿಗೆ ಮಲಗಿದ್ರು ಯಾರು ಕೇಳೋದು ಸರ್. ಗಾರ್ಮೆಂಟ್ಸ್ ಅಲ್ಲಿ 10 ಪೀಸ್ ಹೆಚ್ಚು ಕಮ್ಮಿ ಆದ್ರೂ ಮಾಡ್ಬಿಟ್ಟೋಗಮ್ಮ, ನಾವೇನ್ ಹಂಗೆ ಕೊಡ್ತೀವ ಸಂಬಳನ ನಿಮ್ಗೆ? 6 ಗಂಟೆ ಆದ್ರೂ ಪರವಾಗಿಲ್ಲ, 7 ಗಂಟೆ ಆದ್ರೂ ಪರವಾಗಿಲ್ಲ, ಮಾಡ್ಬಿಟ್ಟು ಹೋಗ್ರಿ ನೀವು ಅಂತ ಕೇಳ್ತಾರ ನಮ್ನ. ನಾನು ಆಗ್ಲೇ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ ಸರ್. ಫ್ಯಾಕ್ಟ್ರಿಗಳಲ್ಲಿ ಮಾಡಕ್ ಆಗಲ್ಲ. ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಅಂತ ನಮ್ಗೇನ್ ಸರ್? ನಮ್ ಜಮೀನ್ ಇದೆ, ನಾವ್ ದುಡಿತೀವಿ, ನಾವ್ ತಿಂತೀವಿ. ಅವ್ರ ಯಾರು ಸರ್ ನಮ್ ಭೂ ಸ್ವಾಧೀನ ಮಾಡ್ತೀನಿ ಅಂತ ಹೇಳಕ್ಕೆ? ಅವ್ರ ಜಮೀನ್ ಹತ್ರ ಹೋಗಿದೀವ, ಹೋಗ್ಲಿ. ಅವ್ರ ಜಮೀನ್ ನಾವ್ ಕೇಳ್ತಾ ಇದೀವ? ನಮ್ ಜಮೀನ್ ಅವ್ರು ಬಿಡ್ಬೇಕು ಅವ್ರು ಅಲ್ವಾ? ನಮ್ ಜಮೀನ್ ಮಾಡಕ್ ಯಾರು? ಅವ್ರೇ ಯಾರು ಅಲ್ವಾ? ಅವ್ರೇನೆ ಗ್ರೇಟರ್ ಬೆಂಗಳೂರು ಅಂತ ಒಂದು ಆಫೀಸ್ ಓಪನ್ ಮಾಡ್ಕೊಬಿಟ್ರೆ, ಅವರೇ ಒಂದು ಆಫೀಸ್ ಓಪನ್ ಮಾಡ್ಕೊಬಿಟ್ಟು ಅವ್ರ ಇದ್ ಮಾಡ್ಕೊಬಿಟ್ರೆ ಇಲ್ಲಿ ರೈತರನ್ನ ಕೇಳೋರ್ ಯಾರು? ಒಂದು ಸತಿ ಆದ್ರೂ ಸಿದ್ದರಾಮಯ್ಯ ಅವ್ರಾಗ್ಲಿ ಡಿ ಕೆ ಶಿವಕುಮಾರ್ ಅವ್ರಾಗ್ಲಿ ಯಾರಾದ್ರೂ ಒಂದ್ಸಲ ಬಂದಾರ? ಯಾರ ಬಾಲಕೃಷ್ಣ ಆಗ್ಲಿ ಸರ್ ಬಂದಿದಾರ? ನಟರಾಜ್ ಅವ್ರಾಗ್ಲಿ ಬಂದವರ? ಗ್ರೇಟರ್ ಬೆಂಗಳೂರಿಗೆ ಅಧ್ಯಕ್ಷರಂತೆ. ಆದ್ರೂ ಬಂದಿ ರೈತರು ಕಷ್ಟ ಸುಖ ಕೇಳ್ಬೇಕಲ್ವಾ ಒಂದ್ಸತಿನಾದ್ರೂ? ಯಾಕೆ ಏನು ಈ ತರ ಹಂಗೆ ಹಿಂಗೆ ಅಂತ ಮಾಡ್ತೀವಿ ನಾವು ಕೊಡ್ತೀವಿ ಅನ್ನೋರ್ ಹತ್ರ ಹೋಯ್ತವ್ರೆ ಸರ್. ಭೂ ಸ್ವಾಧೀನ ಮಾಡ್ಕೋತೀವಿ ಕೊಡ್ತೀವಿ ಅನ್ನೋರ್ ಹತ್ರ. ಅದೇ ನಾವು ಕೊಡಲ್ಲ ಅನ್ನೋರ್ ಹತ್ರ ಯಾರಾದ್ರೂ ಬಂದವ್ರ ಸರ್ ಅವರು? ಅದೇ ರೀತಿ ನಮ್ಮ ಹತ್ರ ಬರ್ಲಿ ಬಿಡಿ. ಡಿ ಕೆ ಶಿವಕುಮಾರ್ ಅವ್ರು ಕೊಡ್ತೀವಿ ಅಂದ್ರಲ್ಲ ಸರ್, ಅವ್ರ ಹತ್ರ ಹೋಗಿದ್ದಾರೆ. ನಾವ್ ಕೊಡಲ್ಲ ಅಂದ್ವಲ್ಲ, ಅವ್ರು ನಮ್ಮ ಹತ್ರ ಯಾವತ್ತಾನ ಬಂದಿದಾರ? ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿದ್ದಾರೆ. ಅವರು ರೈತರು ಮಗ ಸರ್. 80% ಕೊಡ್ತೀವಿ, 20% ಕೊಡ್ತೀವಿ ಅಂತಾರಲ್ಲ. ನಾವ್ 80% ಕೊಡಲ್ಲ ಅಂತ ಇದ್ದೀವಿ. ಅದನ್ನ ಬಿಟ್ಬಿಟ್ಟು 80% ಕೊಡ್ತಾವ್ರೆ, 20% ಇದ್ ಮಾಡ್ತಾವ್ರೆ ಅಂತ ಹೇಳ್ತಾರಲ್ಲ. ಯಾರ್ಯಾರನ್ನ ಇಟ್ಕೊಂಡ್ಬಿಟ್ಟು ಅವ್ರು ಕೊಡ್ತಾವ್ರೆ ಇವ್ರು ಕೊಡ್ತಾವ್ರೆ ಅಂತ ಬರ್ಲಿ ಸರ್. ಬೈರ್ಮಂಗ್ಲ ಸರ್ಕಲ್ಗೆ ಬಂದು ಹೇಳಿ ಯಾರು ಕೊಡ್ತಾವ್ರ ಯಾರು ಕೊಡ್ತಾ ಇಲ್ಲ ನಿಂತ್ಕೊಂಡ್ಲಿ ಸರ್. ಡಿ ಕೆ ಶಿವಕುಮಾರ್ ಅವರು ಇವಾಗ ಸಿಎಂ ಆಗಿದ್ರಲ್ಲ, ಅವ್ರ ಮಾನವೀಯತೆ ಇದ್ರೆ ಅವ್ರಿಗೆ ಸರಿ ಅನ್ಸಿದ್ರೆ ಈಗ ಕೈ ಬಿಡ್ಬೇಕು ಸರ್. ಅವರು ಮುಖ್ಯಮಂತ್ರಿ ಆಗಿದಾರಲ್ಲ ಸರ್, ಅವ್ರಿಗೆ ಸರಿ ತುಕ್ತದ ಸರ್ ಅದು. ಅವ್ರು ಮಾಡಕ್ ನಿಂತಿದಾರಲ್ಲ, ಅವಾಗ ಮುಖ್ಯಮಂತ್ರಿ ಆಗಿದ್ರು, ಇವಾಗ ಮುಖ್ಯಮಂತ್ರಿ ಆಗಿದಾರಲ್ಲ, ಆ ಮಾತ ವಾಪಸ್ ತಗೋಬೇಕು. ಅವ್ರೀಗ ರೈತರ ಪರ ನಿಂತ್ಕೋಬೇಕು ಸರ್. ಈ ಕಾಂಗ್ರೆಸ್ ಬಂದ್ಬಿಟ್ಟು ಎಲ್ಲಾರನ್ನ ಹಾಳು ಮಾಡ್ತಾ ಇದೆ ಸರ್, ರೈತರನ್ನೆಲ್ಲಾರ್ನು. ಕಾಂಗ್ರೆಸ್ ಯಾರನ್ನು ಉದ್ಧಾರ ಮಾಡ್ತಾ ಇಲ್ಲ ಸರ್. ಇವ್ರನ್ನ ನಾವ್ 2000 ಕೊಡಿ, ನಮ್ ಫ್ರೀದು ಬಸ್ ಕೊಡಿ, ಅದ್ ಕೊಡಿ ಇದ್ ಕೊಡಿ ಅಂತ ಕೇಳಿದ್ವಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.